ಇನ್ನು ಬೆಂಗಳೂರಲ್ಲಿ ಬ್ಲಾಸ್ಟ್, ಚಿಕ್ಕಮಗಳೂರಿನಲ್ಲಿ ಈಗ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಚಿಕ್ಕಮಗಳೂರಿನ ಗ್ಯಾರಂಟಿ ಸಮಾವೇಶಕ್ಕೆ ಬಿಗಿ ಭದ್ರತೆ. ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಆಗಿರುವಂತಹ ಹಿನ್ನೆಲೆ ಚಿಕ್ಕಮಗಳೂರಿನ ಗ್ಯಾರಂಟಿ ಸಮಾವೇಶ ಇದಕ್ಕೆ ಈಗ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಬೆಳಗ್ಗೆ 6ರಿಂದ ಸಿಎಂ ವಾಪಸ್ 7ವರೆಗೂ ಕೂಡ ನಿರ್ಬಂಧ ಹೇರಲಾಗಿದೆ. ಸುಭಾಷ್ ಚಂದ್ರ ಬೋಸ್ ಮೈದಾನದಲ್ಲಿ ಸಮಾವೇಶ. ಮೈದಾನದ ಸುತ್ತ ಸಾವಿರಾರು ಪೊಲೀಸರ ನಿಯೋಜನೆ ಆಗಿದೆ. ಜೊತೆಗೆ ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ ಏನಿದೆ ಅವರಿಂದ ತಪಾಸಣೆ ಕೂಡ ಆಗಿದೆ. ಸಿಎಂ ಸಂಚಾರ ಮಾಡುವಂತಹ ಮಾರ್ಗದಲ್ಲಿ ಜನರಿಗೆ ನಿರ್ಬಂಧ. ಹೆಲಿಪ್ಯಾಡ್ ಸುತ್ತಮುತ್ತಲಿನ ಸಂಚಾರವನ್ನು ಕೂಡ ನಿರ್ಬಂಧಗೊಳಿಸಲಾಗಿದೆ. IDST ಕಾಲೇಜು ಹೆಲಿಪ್ಯಾಡ್ನಿಂದ AIT ಸರ್ಕಲ್, ಕೋಟೆ ಸರ್ಕಲ್, ಆಜಾದ್ ಪಾರ್ಕ್ ರಸ್ತೆಗಳಲ್ಲಿ ಈಗ ನಿರ್ಬಂಧ ಇದೆ. ಇದು ಗ್ಯಾರಂಟಿ ಸಮಾವೇಶದಲ್ಲಿ ನಡೆಯುತ್ತಿರುವಂತಹ ಚೆಕ್ ಪ್ರತಿಯೊಂದನ್ನು ಕೂಡ ಬಹಳ ಕೂಲಂಕುಷವಾಗಿ ಅಲ್ಲಿ ಪರಿಶೀಲನೆ ಮಾಡಲಾಗ್ತಿದೆ. ಸಮಾವೇಶಕ್ಕೆ ಪೊಲೀಸರಿಂದ ಬಿಗಿ ಭದ್ರತೆ, ಜೊತೆಗೆ ಬರುವಂಥವರು ಏನೇನು ವಸ್ತುಗಳನ್ನು ತರ್ತಾರೆ ಇದೆಲ್ಲವನ್ನು ಕೂಡ ಅಲ್ಲಿ ಮಾನಿಟರ್ ಮಾಡಲಾಗ್ತಾ ಇದೆ. ಇದು ಸಿಎಂ ಸಂಚಾರ ಮಾಡುವಂಥ ಮಾರ್ಗದಲ್ಲೂ ಕೂಡ ನಿರ್ಬಂಧ ಇದೆ. ಚಿಕ್ಕಮಗಳೂರಿನಲ್ಲಿ ಗ್ಯಾರಂಟಿ ಸಮಾವೇಶಕ್ಕೆ ಇವತ್ತು ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಸುಭಾಷ್ ಚಂದ್ರ ಬೋಸ್ ಗ್ರೌಂಡ್ನಲ್ಲಿ ಸಮಾವೇಶ ನಡೆಯುತ್ತೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸಾವಿರಾರು ಜನ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿರೋದ್ರಿಂದ ಜಿಲ್ಲೆ ಜಿಲ್ಲೆಗೂ ಕೂಡ ಗ್ಯಾರಂಟಿಯ ಒಂದು ಲಾಭಗಳನ್ನು ತಿಳಿಸುವಂತ ನಿಟ್ಟಿನಲ್ಲಿ ಈ ಸಮಾವೇಶ ಆಗ್ತಾ ಇದೆ. ಇದೀಗ ಚಿಕ್ಕಮಗಳೂರಿನಿಂದ ನಮ್ಮ ಪ್ರತಿನಿಧಿ ಅಶ್ವೇತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಅಶ್ವೇತ್, ಈಗ ಈ ಕೆಫೆ ಬ್ಲಾಸ್ಟ್ ನಂತರ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲಿ ಹೆಚ್ಚು ಜನ ಸೇರ್ತಾರೆ, ಎಲ್ಲ ಕಡೆ ಕೂಡ ರೆಡ್ ಅಲರ್ಟ್ ಬೇಕೇ ಬೇಕಾಗುತ್ತೆ. ಚಿಕ್ಕಮಗಳೂರಿನ ಗ್ಯಾರಂಟಿ ಸಮಾವೇಶದಲ್ಲಿ ಎಷ್ಟು ಮಟ್ಟಿಗೆ ಭದ್ರತೆ ಇದೆ, ಎಷ್ಟು ಪೊಲೀಸರಿದ್ದಾರೆ, ಏನ್ ಡೀಟೇಲ್ಸ್ ಇದೆ, ಎಷ್ಟೊತ್ತಿಗೆ ಕಾರ್ಯಕ್ರಮ ಶುರುವಾಗುತ್ತೆ ಅಶ್ವೇತ್? ಖಂಡಿತವಾಗ್ಲೂ ಅವಿನಾಶ್, ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಏನು ಒಂದು ಸ್ಫೋಟವಾಗಿತ್ತು, ಇದರ ಬೆನ್ನಲ್ಲೇ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಏನು ಗ್ಯಾರಂಟಿ ಸಮಾವೇಶವನ್ನು ಚಿಕ್ಕಮಗಳೂರು ನಗರದ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದಲ್ಲಿ ಒಂದು ಆಯೋಜನೆಯನ್ನು ಮಾಡಲಾಗಿರುವಂಥದ್ದು. ಇದಕ್ಕೆ ಈಗ ಆಲ್ರೆಡಿ 2000ಕ್ಕೂ ಅಧಿಕ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು. ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳದ ತಂಡ ಈಗ ಚಿಕ್ಕಮಗಳೂರಿಗೆ ಆಗಮಿಸಿದೆ. ಚಿಕ್ಕಮಗಳೂರಿನ ನಗರದ ಇಂಚಿಂಚು ಪ್ರದೇಶಗಳನ್ನು ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳ ತಂಡ ಈಗ ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕಾರ್ಯಕ್ರಮ ಏನು ನಡೆಯುವಂತಹ ಪ್ರದೇಶ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಪೊಲೀಸರ ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಚಿಕ್ಕಮಗಳೂರಿನ AIT ಕಾಲೇಜಿನ ಸಮೀಪ ಇರುವಂತಹ IDST ಹೆಲಿಪ್ಯಾಡ್ ನಲ್ಲಿ ಬಂದು ಇಳಿತಾರೆ. ಇಲ್ಲಿಂದ ಚಿಕ್ಕಮಗಳೂರಿನ ಏನು ಪ್ರಮುಖ ಮಾರ್ಗಗಳಲ್ಲಿ ಸಂಚರಿಸಿ ಈ ಒಂದು ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದಲ್ಲಿ ನಡೆಯುವಂತಹ ಗ್ಯಾರಂಟಿ ಸಮಾವೇಶಕ್ಕೆ ಬರ್ತಾರೆ. ಅಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಬೆಳಗ್ಗೆ 6 ಗಂಟೆಯಿಂದ ಈ ಒಂದು ಕಾರ್ಯಕ್ರಮ ಮುಗಿದು ಸಿಎಂ ಸಿದ್ದರಾಮಯ್ಯನವರು ವಾಪಸ್ ಹೆಲಿಪ್ಯಾಡ್ಗೆ ತೆರಳುವವರೆಗೂ ಸಾರ್ವಜನಿಕ ವಾಹನಗಳು ಸೇರಿದಂತೆ ವಾಹನ ಪಾರ್ಕಿಂಗ್ ಅನ್ನ ಸಂಪೂರ್ಣ ನಿಷೇಧವನ್ನ ಮಾಡಿರುವಂತದ್ದು. ಜೊತೆಗೆ ಕಾರ್ಯಕ್ರಮದಲ್ಲಿ ಬರುವಂತಹ ಪ್ರತಿಯೊಬ್ಬರ ಮೇಲೂ ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಸಂಖ್ಯೆಯ ಜನರು ಒಂದು ಭಾಗಿಯಾಗ್ತಾರೆ. ಅವರ ಮೇಲೂ ಕೂಡ ಪೊಲೀಸರು ಒಂದು ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು. ಜೊತೆಗೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಬ್ಲಾಸ್ಟ್ ಇಂದಾಗಿ ಚಿಕ್ಕಮಗಳೂರಿನಲ್ಲಿ ನಡೀತಿರುವಂತಹ ಗ್ಯಾರಂಟಿ ಸಮಾವೇಶ ಏನಿದೆ, ಈ ಒಂದು ಸಮಾವೇಶದಲ್ಲಿ ಪೊಲೀಸರು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅವಿನಾಶ್.